ಸರ್ ನಮಸ್ತೆ. ಬಡವರ ಬಾರ್ಕೋಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸರ್, ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ 20-25 ವಯಸ್ಸಿನ ಯುವಕರು ಹೃದಯಾಘಾತಕ್ಕೆ ಒಳಪಡ್ತಿದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದು? ತಮ್ಮ ಅಭಿಪ್ರಾಯಗಳು, ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಈ ವಿಚಾರವಾಗಿ? ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಶಾನ್ ಬಸವರಾಜ್ ದೇವರೆಡ್ಡಿ, ಶ್ರೀ ವಿಸಿದ್ದೇಶ್ವರ ಹಾಸ್ಪಿಟಲ್ ಸಿಂಧೂರಿಂದ. ಇವತ್ತು ನನ್ನನ್ನು ನಿಮ್ಮ ಟಿ ವಿಯಲ್ಲಿ ಕರೆ ತಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಈ ಕ್ವಶನ್ ಏನೈತಲ್ಲ, ಇತ್ತೀಚಿನ 20-25 ವರ್ಷದ ವರ್ಷದವರು ಹಾರ್ಟ್ ಅಟ್ಯಾಕ್ ಭಾಳ ಕೇಳ್ತಾ ಇದ್ದೀವಿ. ಸೊ ನಾವು ನೋಡೋದೇನಂತಂದರೆ ನೆಗ್ಲಿಜೆನ್ಸಿ. ಎಷ್ಟೋ ಸಲ ಸಿಂಪ್ಟಮ್ಸ್ ಇರ್ತವೆ, ಅಂದರೆ ಎದೆ ನೋವು ಇರುತ್ತೆ, ತಲೆಚಕ್ರ ಇರುತ್ತೆ, ಆಮೇಲೆ ಸ್ವಲ್ಪ ಏನಂತಂದರೆ ಅವಾಗವಾಗ ಸುಸ್ತಾಗೋದು, ಸ್ವಲ್ಪ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇರ್ತವೆ. ಅವನ್ನ ನಾವು ಏನಂದ್ಕೊಳ್ತೀವಿ, ಸಣ್ಣ ವಯಸ್ಸು 20 ವರ್ಷ, 25 ವರ್ಷ, 30 ವರ್ಷ, ನಮಗೆಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಾವು ಗಟ್ಟಿ ಇದ್ದೀವಿ, ಸಣ್ಣ ವಯಸ್ಸಲ್ಲಿ ಆಗಲ್ಲ ಅನ್ನೋ ಒಂದು ಕಾರಣ ಭಾಳ ಸಲ ನಾವು ನೆಗ್ಲೆಕ್ಟ್ ಮಾಡಿ ಅದನ್ನು ಹಾರ್ಟ್ ಅಟ್ಯಾಕಿಗೆ ಏನಂತಂದರೆ ಸೀರಿಯಸ್ ಆಗಿ ಡೆತ್ ಆಗೋವರೆಗೂ ಹೋಗುತ್ತೆ. ಸೊ ಮುನ್ಸೂಚನೆ ಭಾಳ ಇಂಪಾರ್ಟೆಂಟ್. ಯಾವಾಗ ನಮಗೆ ಸಿಂಪ್ಟಮ್ಸ್ ಅದಾವಲ್ಲ ಆವಾಗ ಹೋಗಿ ಅದ್ರ ಬಗ್ಗೆ ನಿಮಗೆ ಸಂಬಂಧಪಟ್ಟ ವೈದ್ಯರ ಹತ್ರ, ಎಲ್ಲಿ ನೀವು ಹತ್ರ ಇರ್ತೀರ, ಅದ್ರ ಬಗ್ಗೆ ಪರೀಕ್ಷೆ ಮಾಡಿಸೋದು ಭಾಳ ಉತ್ತಮ. ಸರ್, ಎದೇನೋ ಕಾಣಿಸ್ಕೊಳ್ದೇನೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತಾ, ಅಥವಾ ಸಿಂಪ್ಟಮ್ಸ್ ಬಿಟ್ಟು ಬೇರೆ ಏನಾದರೂ ಇರ್ತಾವ ಸರ್? ಮೇನು ನಾವು ಹೇಳೋದು ರೀಸನ್ ಅಂದರೆ ಎದೆ ನೋವು. ಎದೆ ಅಂತ ನೋವು ಅಂದರೆ ಹೆಂಗಂದ್ರೆ ಯಾರಾದರೂ ಇದ್ರ ಮೇಲೆ ಕೂತು ಎಗ್ರೋ ಥರ ವಜ್ಜ ಭಾಳ ಪ್ರೆಷರಿಂದ ನೋವು ಇರುತ್ತೆ. ಆಮೇಲೆ ಕೈ ಎರೆಯೋದು, ಆಮೇಲೆ 3ರಿಂದ ಎಷ್ಟೋ ಸಲ ಕೈ ಎರೆದು ಬೋಣ ತನಕ ಎಳ್ದಂಗೆ ಆಗೋದು, ಆಮೇಲೆ ಎಷ್ಟೋ ಸಲ ಬೆನ್ನಿಗೂ ಹೋಗುತ್ತೆ ನೋವು. ಈ ನೋವು ಹೆಂಗಿರುತ್ತೆ ಅಂತಂದರೆ ಯೂಶಲಿ ತಡ್ಕೊಳಕ್ಕಾಗಲ್ಲ, ಅಂದರೆ ಹಾಸ್ಪಿಟ್ಲ್ ಹತ್ರ ಹೋಗಬೇಕು, ತಡೆಯೋಕ್ಕಾಗಲ್ಲ, ಅಷ್ಟು ನೋವು ಇರುತ್ತೆ. ಇದು ಆಲ್ಮೋಸ್ಟ್ ಜನರಲ್ ಪಾಪ್ಯುಲೇಷನ್ 70-80% ಜನರಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಒಂದು 20-30% ನೋವು ಕಾಣಲ್ಲ. ಅವ್ರು ಎಂಥವ್ರು ಅಂದರೆ ಒಂದೊಂದ್ಸಲ 65-70 ವರ್ಷ ಮೇಲಿದ್ದವರು, ಇಲ್ಲ ಶುಗರ್ ಪೇಷಂಟ್ ಏನಾಗಿರುತ್ತೆ, ನರಗಳು ಆಲ್ರೆಡಿ ವೀಕ್ನೆಸ್ ಆಗಿರ್ತಾವೆ. ಅವರಲ್ಲಿ ಏನಾಗುತ್ತೆ, ಎಷ್ಟೋ ಸಲ ಎದೆ ನೋವು ಕಾಣಲ್ಲ. ನಮ್ಮ ಹತ್ರ ಏನೋ ಕಾರಣ ಹೇಳ್ಕೊಂಡು ಬಂದಿರ್ತಾರೆ. ಆವಾಗ ನಾವು ECG ಮಾಡಿದಾಗ, ಇಲ್ಲ ಹಾರ್ಟದ್ದು ಸಂಬಂಧಪಟ್ಟ ಪರೀಕ್ಷೆ ಮಾಡಿದಾಗ ನಾವು ಹಾರ್ಟ್ ಅಟ್ಯಾಕ್ ನೋಡ್ತೀವಿ. ಆಮೇಲೆ ಒಂದು ಏನಂದರೆ, ಈ 70 ವರ್ಷ 80 ವರ್ಷದ ವಯಸ್ಸಿನವರಲ್ಲಿ ಈ ಥರ ಸಿಂಪ್ಟಮ್ಸ್ಗಳು ಭಾಳ ಕಮ್ಮಿ. ಅಂದರೆ ಎದೆ ನೋವು ಅಂತಲೇ ಬರಲ್ಲ, ನಾನಾ ಥರ ಕಾರಣನೂ ಬಂದಿದೆ. ಬಟ್ ಸಣ್ಣ ವಯಸ್ಸಿನ ಇದರಲ್ಲಿ ಎದೆ ನೋವು ಕಾಣುತ್ತೆ. ಎದೆ ನೋವು, ಆಮೇಲೆ ಸ್ವಲ್ಪ ತಲೆ ಚಕ್ರ ಬಂದಂಗೆ ಆಗೋದು, ಒಂಥರ ಅನ್ಈಸಿನೆಸ್ ಇರುತ್ತೆ ಅವ್ರಿಗೆ, ಕಂಫರ್ಟೇಬಿಲಿಟಿ ಭಾಳ ಕಮ್ಮಿ ಇರುತ್ತೆ. ಸೊ ಸರ್, ಈಗ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು ಅಥವಾ ನಾರ್ಮಲ್ ಹೃದಯಾಘಾತ ಆಗಿರ್ಬೋದು, ಅದರ ಯಾವ ಥರ ತಗೋಬೇಕು ಯುವಕರು? ಇದು ಒಳ್ಳೆ ಪ್ರಶ್ನೆ. ಸಡನ್ ಕಾರ್ಡಿಯಾಕ್ ಡೆತ್ ಆರ್ ಅರೆಸ್ಟ್ ಇಲ್ಲ ಹಾರ್ಟ್ ಅಟ್ಯಾಕ್, ಇವೆರಡರಲ್ಲಿ ವ್ಯತ್ಯಾಸ ಇದೆ. ಸಡನ್ ಕಾರ್ಡಿಯಾಕ್ ಡೆತ್ ಆರ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆಫ್ ದ ಹಾರ್ಟ್. ಅಂದರೆ ನಾವೇನು ಮಾಡ್ತೀವಿ, ಹಾರ್ಟಲ್ಲಿ ಅರಿಥ್ಮಿಯಸ್ ಆದಾಗೆ, ಹಾರ್ಟಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳು ವೇರಿಯೇಷನ್ ಆದಾಗೆ ಆಗೋದು ಸಡನ್ ಕಾರ್ಡಿಯಾಕ್ ಡೆತ್ ಆರ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ಅಟ್ಯಾಕ್ ಅಂತಂದರೆ ಸಿಂಪಲ್. ಹಾರ್ಟ್ ಅಟ್ಯಾಕ್ ಏನಂತಂದರೆ ಹಾರ್ಟಿಗೆ ಬರುವ ರಕ್ತ ಸಂಚಲನ, ಅಂದರೆ ಹಾರ್ಟಲ್ಲಿ ಈ ರಕ್ತನಾಳಗಳು ಅಂತೀವಿ ನಾವು, ಆರ್ಟ್ರೀಸ್ ಅಂತೀವಿ, ಕೊರೊನರಿ ಆರ್ಟ್ರೀಸ್, ಅದರಲ್ಲಿ ರೈಟು ಲೆಫ್ಟು ಸರ್ಕಂಫ್ಲೆಕ್ಸ್ ಅಂತೆಲ್ಲ ಇರುತ್ತೆ. ಅದರಲ್ಲಿ ಬ್ಲಾಕ್ ಆದಾಗ ಆಗದೆ ಹಾರ್ಟ್ ಅಟ್ಯಾಕ್. ಸೊ ಈಗ ನೀವು ಅನ್ಬೋದು, ಸರ್ ಅದು ಹೆಂಗೆ ನಾವು ಡಿಫ್ರೆನ್ಸ್ ಮಾಡಬೇಕು ಅಂತ. ಯೂಶಲಿ ಏನಂತಂದರೆ ಹಾರ್ಟ್ ಅಟ್ಯಾಕ್ ಆದಾಗ ನಮಗೆ ಸಿಂಪ್ಟಮ್ಸ್ ಇರುತ್ತೆ, ಟೈಮ್ ಕೊಡ್ತಾರೆ. ಎದೆ ನೋವು, ಎದೆ ಭಾರ, ಇವೆಲ್ಲ ಏನು ಹೇಳಿದ್ರೆ ಅವು ಸಿಂಪ್ಟಮ್ಸ್ ಇರ್ತವೆ. ನಾವು ಬಂದು ECG ಮಾಡಿದಾಗ ಹಾರ್ಟ್ ಅಟ್ಯಾಕ್ ಇದೆ, ಅದು ಸಂಬಂಧಪಟ್ಟ ವೈದ್ಯರು ಅದ್ರ ಬಗ್ಗೆ ಇಂಜೆಕ್ಷನ್ನು, ಆಂಜಿಯೋಗ್ರಾಮು, ಸ್ಟಂಟು ಎಲ್ಲ ಇದು ಪ್ರೊಸೀಜರ್ ಹಾರ್ಟ್ ಅಟ್ಯಾಕಿಗೆ. ಬಟ್ ಸಡನ್ ಕಾರ್ಡಿಯಾಕ್ ಡೆತ್ ವೇರಿಯೇಷನ್ ಬೇರೆ. ಸಡನ್ ಕಾರ್ಡಿಯಾಕ್ ಡೆತ್ ಏನಂದರೆ, ಎಷ್ಟೋ ಸಲ ಕೇಳಿರ್ತೀವಿ ನಾವು, ಮನೇಲಿ ತಲೆಚಕ್ರ ಬಂದು ಬಿದ್ದ ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಬರತ್ಲೆ ಪೇಷಂಟ್ ಇರಲಿಲ್ಲ, ನಮ್ಮ ರಿಲೇಟಿವ್ಸ್ ಇರಲಿಲ್ಲ, ಈ ಥರ ನಾವು ಭಾಳ. ಇದೇನಂದರೆ ಸಡನ್ ಕಾರ್ಡಿಯಾಕ್ ಡೆತ್. ಸಡನ್ ಕಾರ್ಡಿಯಾಕ್ ಡೆತ್ ಏನಂದರೆ ಟೈಮ್ ಕೊಡೋದು ಭಾಳ ಕಮ್ಮಿ. ನಾವು ಮನೆಯವರಾಗಿ ಇಲ್ಲ ಲೈಕ್ ಪಬ್ಲಿಕ್ ಆಗಿ ಏನು ಮಾಡಬೇಕು, ಯಾವಾಗನ ಆ ಥರ ಆದಾಗ ನಾವು CPR ಅಂತೀವಿ, ಅಂದರೆ ಕಾರ್ಡಿಯೋಪಲ್ಮನರಿ ರೆಸಿಟೇಷನ್ ಅಂತೀವಿ ಸಡನ್ ಕಾರ್ಡಿಯಾಕ್. ಅದನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡಿದಾಗ ಹಾರ್ಟ್ ಪಂಪಿಂಗ್ನ ಅದನ್ನು ನಾವು ಇಂಪ್ರೂವ್ ಮಾಡ್ತೀವಿ. ಅಂದರೆ ಸ್ವಲ್ಪ ಟೈಮ್ ಕೊಡ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಬರೋದಾಗ. ಬಟ್ ಕಂಪೇರ್ ಟು ಹಾರ್ಟ್ ಅಟ್ಯಾಕ್, ಸಡನ್ ಕಾರ್ಡಿಯಾಕ್ ಡೆತ್ ಐತಲ್ಲ ಸ್ವಲ್ಪ ಜಾಸ್ತಿನೇ ಸೀರಿಯಸ್, ಅಂದರೆ ಟೈಮ್ ಭಾಳ ಕಮ್ಮಿ ಕೊಡ್ತಾರೆ. ಯೂಶಲಿ ತಲೆಚಕ್ರ, ಒಂಥರ ಅನ್ಈಸಿನೆಸ್ಸು, ಸಡನ್ನಾಗಿ ಕೊಲ್ಯಾಪ್ಸ್ ಆಗ್ಬಿಡ್ತಾರೆ. ಇದು ಸಡನ್ ಕಾರ್ಡಿಯಾಕ್ ಡೆತ್. ಎಲೆಕ್ಟ್ರಿಕ್ ಆ್ಯಕ್ಟಿವಿಟಿ ಪ್ರಾಬ್ಲಮ್ ಆಗುತ್ತೆ ಹಾರ್ಟಲ್ಲಿ. ಸರ್, ಈ ರೀತಿಯ ಸಂದರ್ಭದಲ್ಲಿ ಅಂದರೆ ಆ ಪೇಷಂಟ್ಗಳಾಗಿರ್ಬೋದು, ಸುತ್ತಮುತ್ತಲಿನ ಜನ ಇರ್ಬೋದು, ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ಪಡ್ಕೋಬೋದು, ಅಥವಾ ಏನು ಮಾಡಬೇಕು ಆ ಸಮಯದಲ್ಲಿ ಅವರು ಅನ್ನೋದು? ಇಲ್ಲಿ ಏನಾಗುತ್ತೆ, ಇದರಲ್ಲಿ ಟೈಮ್ ರೆಸ್ಪಾನ್ಸ್ ಭಾಳ ಇಂಪಾರ್ಟೆಂಟ್. ನಮಗೇನಾಗುತ್ತೆ, ಸಿಂಪಲ್ ಈಗ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಟೈಮ್ನ ಎಷ್ಟು ಕಾಪಾಡ್ತೀವಿ, ಎಷ್ಟು ಬೇಗ ನಾವು ಹಾಸ್ಪಿಟಲ್ ರೀಚ್ ಆಗ್ತೀವಿ, ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊತೀವಿ, ಅಷ್ಟು ರಿಕವರಿ ಚಾನ್ಸ್ ಭಾಳ ಚೆನ್ನಾಗಿರುತ್ತೆ. ಸೊ ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ ಕೂಡಲೇ ಅಲ್ಲಿ ರಕ್ತನಾಳಗಳು ಬ್ಲಾಕ್ ಆಗಿರುತ್ತೆ. ರಕ್ತನಾಳಗಳು ಬ್ಲಾಕ್ ಆದಾಗ ಏನಾಗುತ್ತೆ, ಅಲ್ಲಿ ಸಂಬಂಧಪಟ್ಟ ಮಸಲ್, ಅಂದರೆ ಮಾಂಸಖಂಡ, ಹಾರ್ಟಿಂದು ಕೊಳೆಗೆ ಸ್ಟಾರ್ಟ್ ಮಾಡುತ್ತೆ. ಇನ್ಫಾಕ್ಷನ್ ಅಂತೀವಿ ನಾವು, ಇನ್ಫಾಕ್ಷನ್, ಆಮೇಲೆ ಇಸ್ಚಿಮಾ, ಇವೆಲ್ಲ ಆಗೋದಕ್ಕಿಂತ ಮುಂಚೆ ಏನಂತಂದರೆ ಈ ಬ್ಲಾಕ್ನ ನಾವು ಕ್ಲಿಯರ್ ಮಾಡಬೇಕು.
ಬ್ಲಾಕ್ನ ಕ್ಲಿಯರ್ ಮಾಡಬೇಕು ಅಂತಂದರೆ ಈಗ ಸಿಂಪಲ್ ನಮ್ಮ ಸಿನ್ನೂರಲ್ಲಿ ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂದರೆ ನಾವೇನು ಮಾಡ್ತೀವಿ, ಈ ಥರ ಇದೆಯಪ್ಪ ಹಾರ್ಟ್ ಅಟ್ಯಾಕು, ಈ ಥರ ಆದಾಗ ನಾವೇನು ಮಾಡ್ತೀವಿ, ಇಂಜೆಕ್ಷನ್ಸ್ ಇರುತ್ತೆ, 2-3 ಥರ ಇಂಜೆಕ್ಷನ್ ಇರುತ್ತೆ. ಅವ್ರಿಗೆ ಯಾವುದು ಬೇಕೋ ಆ ಥರ ಇಂಜೆಕ್ಷನ್ ನಾವು ಹಾಕ್ಬೋದು. ಇಂಜೆಕ್ಷನ್ ಹಾಕಿ ಪೇಷಂಟ್ ನೋವೆಲ್ಲ ಕಡಿಮೆ ಆಗಿ ಪೇಷಂಟ್ ಎಲ್ಲ ಸ್ವಲ್ಪ ಆರಾಮಾದಾಗ ನಾವು ಇ ಸಿ ಜಿಗಳು ನೋಡಿಬಿಟ್ಟು ಮುಂದೆ ಅವ್ರನ್ನ ನಾವೇನು ಮಾಡ್ತೀವಿ, ಕೊರೋನರಿ ಆಂಜಿಯೋಗ್ರಾಮಿಗೆ ಕಳಿಸ್ತೀವಿ. ಕೊರೋನರಿ ಆಂಜಿಯೋಗ್ರಾಮ್ ಅಂತಂದರೆ ಈ ಇದರಲ್ಲಿ ನಾಳಗಳಲ್ಲಿ ಡೈ ಕಳಿಸಿ ಒಳಗಡೆ ಚೆಕ್ ಮಾಡ್ತಾರೆ ವೆದರ್ ಬ್ಲಾಕ್ ಇದೆನಾ, ಬ್ಲಾಕ್ ಇದ್ರೆ ಎಷ್ಟಿದೆ ಬ್ಲಾಕು, 1, 2, 3, ಅದ್ರ ಮೇಲೆ ಸ್ಟಂಟ್ ಹಾಕಬೇಕು, ಬೈಪಾಸ್ ಆಪ್ರೇಷನ್ ಮಾಡಬೇಕು, ಅದು ಡಿಸೈಡ್ ಆಗುತ್ತೆ. ಸೊ ಇನಿಷಿಯಲ್ ಟ್ರೀಟ್ಮೆಂಟ್ ನಮಗೆ ಭಾಳ ಇಂಪಾರ್ಟೆಂಟ್. ಎಲ್ಲಿ ಹಾರ್ಟ್ ಅಟ್ಯಾಕಲ್ಲಿ. ಸಡನ್ ಕಾರ್ಡಿಯಾಕ್ ಅರೆಸ್ಟಲ್ಲಿ ಏನಂತಂದರೆ ಎಲ್ಲಾದರೂ ಹಿಂಗೆ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಬಿದ್ದಾಗ ನಾವು ಹಾಸ್ಪಿಟ್ಲಿಗೆ ತೊಗೊಂಡೋಗೋಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇದೆ, ನಮಗೂ ಒಂದು 10 ನಿಮಿಷ 15 ನಿಮಿಷ ಬೇಕಂದರೆ CPR ಅಂತ ಕೊಡಬೇಕು. ಕಾರ್ಡಿಯೋಪಲ್ಮನರಿ ರೆಸ್ಪಿರೇಷನ್ ಅಂದರೆ ನೀವು ನೋಡಿರ್ತೀರ ಹಾರ್ಟ್ ಪಂಪಿಂಗ್ ಮಾಡೋದು, ಇದು ಭಾಳ ಇಂಪಾರ್ಟೆಂಟ್. ಅದೇನು ಮಾಡುತ್ತೆ, ನಿಮಗೆ ಸ್ವಲ್ಪ ಹಾರ್ಟ್ ಫಂಕ್ಷನ್ನ ಹೆಲ್ಪ್ ಮಾಡಿ ಸ್ವಲ್ಪ ಟೈಮ್ನ ಕೊಡ್ತದೆ. ಸೊ ನಾವು ಆ್ಯಸ್ ಅ ಜನರಲ್ ಪಬ್ಲಿಕ್ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಭಾಳ ಒಳ್ಳೆಯದು. ಈಗಿನ ಯುವಕರು ಇತ್ತೀಚೆಗೆ ಜಿಮ್ ಮಾಡ್ತಿರ್ತಾರೆ, ಆ ಥರದ ಸಂದರ್ಭದಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ನಿಯಮಿತ ವ್ಯಾಯಾಮ ಮಾಡಿದಾಗೂ ಕೂಡ ಅದು ಜಿಮ್ ವರ್ಕೌಟ್ ಅದು ಹೆವಿ ಆಗ್ತಾ ಇದೆಯಾ ಹೆಂಗೆ ಯುವಕರಿಗೆ ಆ ಥರದ್ದು? ಸೊ ಏನಾಗುತ್ತೆ, ಈಗ ಅದು ಮಿಸ್ಕನ್ಸೆಪ್ಷನ್ ಇದೆ. ಭಾಳ ಜನ ಈಗ ಎದುರ್ಕೊಂಡು ಜಿಮ್ಗೂ ಹೋಗ್ತಾ ಇಲ್ಲ, ಜಿಮ್ಮಿಗೆ ಹೋದ್ರೆ ಹಿಂಗೆ ಆಗುತ್ತನ್ನಂತನೂ ಇದೆ. ಸೊ ಎಲ್ಲರಿಗೂ ಜಿಮ್ ಹೋದವ್ರಿಗೆ ಹಿಂಗೆ ಆಗುತ್ತಂತೇನಿಲ್ಲ. ಸೊ ಬೇಸಿಕಲಿ ಏನಾಗುತ್ತೆ, ಸೆಡೆಂಟರಿ ಲೈಫ್ ಸ್ಟೈಲ್. ನಾವು ಇಷ್ಟು ದಿವಸ ವರ್ಕೌಟೇ ಮಾಡಿಲ್ಲ, ಈಗ ಒಂದು 5 ವರ್ಷ 6 ವರ್ಷ ನಾನು ವರ್ಕೌಟೇ ಮಾಡಿಲ್ಲ. ಸಡನ್ನಾಗಿ ನಾನು ಜಿಮ್ ಹಚ್ಚಿ ಒಂದೇ ದಿವಸ ನಾನು ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ, ಒಂದು 3 ತಿಂಗಳಲ್ಲೇ ನಾನು ವೇಟ್ ಕರಗಿಸ್ಬಿಡ್ತೀನಿ, 3 ತಿಂಗಳಲ್ಲೇ ನಾನು ಫಿಟ್ ಆಗ್ಬಿಡ್ತೀನಿ ಅಂತಲ್ಲ. ಇದೇನಂದರೆ ಸ್ಲೋ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಈಗ ಕಾರ್ಡಿಯಾಕ್ ಸ್ಟಾರ್ಟ್ ಮಾಡ್ತೀವಿ ನಾವು, ಕಾರ್ಡಿಯೋ ಎಕ್ಸರ್ಸೈಸ್ ಅಂತೀವಿ, ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಸ್ಲೋ ಆಗಿ ವೇಟ್ ಸ್ಟಾರ್ಟ್ ಮಾಡ್ಕೊಂತ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಏನಾಗಲ್ಲ. ಸೊ ಯೂಶಲಿ ಏನಾಗುತ್ತೆ, ಒಂದೊಂದು ಸಲ ಬೈ ಬ್ಯಾಡ್ ಲಕ್ ಎಲ್ಲೋ 1000 ಒಬ್ಬರಿಗೆ ಇಬ್ಬರಿಗೆ ಆಲ್ರೆಡಿ ಜೆನೆಟಿಕಲಿ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು. ಅವ್ರು ಏನು ಮಾಡ್ತಾರೆ ಗೊತ್ತಿರಲ್ಲ, ಒಬ್ವಿಯಸ್ಲಿ ಏನು ಸಿಂಪ್ಟಮ್ಸ್ ಇರಲ್ಲ, ಆ ವಯಸ್ಸಲ್ಲಿ ಗೊತ್ತಿರಲ್ಲ. ಅವ್ರು ಸಡನ್ನಾಗಿ ಜಿಮ್ಮಿಗೆ ಹೋಗಿ ಜಾಸ್ತಿ ವರ್ಕೌಟ್ ಮಾಡಿ, ಜಾಸ್ತಿ ಎಕ್ಸಸೈಸ್ ಮಾಡಿ, ಎಕ್ಸರ್ಷನ್ ಆದಾಗ ಈ ಥರ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ನಂದು ಪರ್ಸನಲ್ ಏನಂತಂದರೆ, ನೀವು ಯೂಶಲಿ 30+ ಎಲ್ಲ 25 to 30+ ಜಿಮ್ಮಿಗೆ ಹೋಗೋರು ಬೇಸಿಕ್ ಹಾರ್ಟ್ ಟೆಸ್ಟ್ ಮಾಡಿಸ್ಕೊಂಡು ಹೋಗೋದು ಭಾಳ ಉತ್ತಮ. ಸಿಂಪಲ್ ಒಂದು ECG ಮಾಡಿಸಿ ನಾರ್ಮಲ್ ಇತ್ತು ಅಂದ್ಕೊಳ್ಳಿ, ಆ್ಯಸ್ ಅ ಅವ್ರ ಟ್ರೈನರ್ ಹೆಂಗೆ ಹೇಳ್ತಾರೆ ಅದಂಗೆ ಸ್ಟೆಪ್ ಬೈ ಸ್ಟೆಪ್ಪು ನಾವು ಹೋಗಬೇಕು. ಒಂದೇ ಸಲ ನಾವು ಹೋಗಿ 6 ಪ್ಯಾಕ್ ಮಾಡ್ತೀವಿ, ಒಂದೇ ಸಲ ನಾವು ಈ ಥರ ಸ್ಲೋ ಆಗಿ ಹೋದಷ್ಟು ಒಳ್ಳೆಯದು. ಈ ಅನುವಂಶೀಯವಾಗಿ ಅಂದರೆ ಹಿಂದೆ ಫ್ಯಾಮಿಲಿಯಲ್ಲಿ ಯಾರಿಗಾರು ಇತ್ತು ಈ ಥರದ ಪ್ರಾಬ್ಲಮ್ ಅಂದರೆ ಅವರು ಭಯಪಡುವ ಅವಶ್ಯಕತೆ ಇದೆ, ಅಥವಾ ಅವ್ರೇನಾದರೂ ಕ್ರಮಗಳನ್ನ ತಗೋಬೇಕು? ಈಗ ಫ್ಯಾಮಿಲಿ ಈಗ ಸಿಂಪಲ್, ಈಗ ಒಂದು ಎಕ್ಸಾಂಪಲ್ ಅಂದರೆ ಈಗೇನಾಗುತ್ತೆ, ಜೆನೆಟಿಕಲಿ ಅಂದರೆ ಕುಟುಂಬದ ಮೂಲಕ ಬರೋದಿರುತ್ತಲ್ಲ, ಎಷ್ಟೋ ಸಲ ನಮಗೆ ಗೊತ್ತಿರಲ್ಲ. ನಮ್ಮ ತಾತ ಇದರಿಂದ ತೀರ್ಕೊಂಡಿರ್ತಾರೆ, ನಮ್ಮ ಅಜ್ಜಿ ಇದರಿಂದ ತೀರ್ಕೊಂಡಿರ್ತಾರೆ, ನಮ್ಮ ಪೇರೆಂಟ್ಸ್ ಆಯಿತು. ಯಾಕಂದ್ರೆ ಆ ವಯಸ್ಸಲ್ಲಿ ಎದಕ್ಕೆ ಇದಾಗಿರ್ತಾರೆ ಗೊತ್ತಿಲ್ಲ. ಯೂಶಲಿ 50 ವಯಸ್ಸಿಗಿಂತ ಮುಂಚೆ ನಮ್ಮ ಪೇರೆಂಟ್ಸ್ಗಾಯಿತು, ನಮ್ಮ ಅಜ್ಜ ಅಜ್ಜಿಗಾಯಿತು ಹಾರ್ಟ್ ಅಟ್ಯಾಕ್ ಆಗಿದ್ದರೆ, ಸೊ ರಿಸ್ಕ್ ಆಫ್ ಫ್ಯಾಮಿಲಿ ಡಿಸೀಸ್ ಭಾಳ ಇರುತ್ತೆ. ಸೊ ನಮ್ಮ ಕುಟುಂಬದಲ್ಲಿ ಹಂಗೆ ಆಗಿದೆ ಅಂದಾಗ ನಾನು ಎಚ್ಚರ ಇರಬೇಕು, ನಮಗೆ ಗೊತ್ತಿರಬೇಕು, ಅದರಿಂದ ಭಯಪಡೋದೇನಿಲ್ಲ. ಸೊ ಅವಾಗ ಏನಾಗುತ್ತೆ, ಈ ಥರ ಇದೆ ಅಂತ ನಾವು ಡಾಕ್ಟ್ರಿಗೆ ಹೇಳಿದಾಗ ಹಾರ್ಟ್ ರಿಲೇಟೆಡ್ ಟೆಸ್ಟ್ ಇದಾವೆ, ಒಂದು 4-5 ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ ನಮಗೆ ಕಂಡುಹಿಡಿತೀವಿ. ಈಗ ಎಸ್ಪೆಷಲಿ ಇತ್ತೀಚಿನ ಅಡ್ವಾನ್ಸ್ ಟೆಸ್ಟ್ಗಳಲ್ಲಿ ಈಗ ಲೈಪೋಪ್ರೋಟೀನ್ ಎ ಅಂತ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತೀವಿ, ಆಮೇಲೆ HSCRP ಅಂತೀವಿ, ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತಂದರೆ ಇವೆಲ್ಲ ಟೆಸ್ಟ್ಗಳು ಏನು ನಮಗೆ ಕೊಡ್ತಾವೆ ಅಂದರೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಆಗಿದೆ, ಬಾಡಿಯಲ್ಲಿ ನಮಗೆ ಈಗ ಹೋಮೋಸಿಸ್ಟಿನ್ ಲೆವೆಲ್ಸ್ ಅಂತ ಅಂತೀವಿ. ಇವೆಲ್ಲ ಏನಂತಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಸ್ಟ್ರೋಕ್ ಆಗ್ಬೋದು ಅಂತ ನಮಗೆ ಮುನ್ಸೂಚನೆ ಕೊಡುತ್ತೆ. ಸೊ ಅಟ್ಲೀಸ್ಟ್ ಡಾಕ್ಟ್ರಿಗೆ ಅದು ಗೊತ್ತಾದಾಗ ನಾವೇನು ಮಾಡ್ತೀವಿ, ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಿ ಅದನ್ನು ನಾವು ತಡೆ ಹಿಡಿಬೋದು. ಸೊ ಕುಟುಂಬದ ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ್. ಎಲ್ಲ ಈ ಆರ್ಟಿಗೆ ಅಂತಲ್ಲ, ಯಾವುದೇ ರೋಗಕ್ಕಾಯಿತು ಕುಟುಂಬದ ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ್. ಅಂದರೆ ನಮ್ಮ ತಂದೆ ತಾಯಿ ಆಯಿತು, ನಮ್ಮ ಅಜ್ಜ ಅಜ್ಜಿಗಾಯಿತು, ಏನಾಗಿತ್ತು ಯಾವುದಕ್ಕಿದಾದರೂ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಭಯಪಡೋಂಥದ್ದೇನೂ ಇಲ್ಲ, ಮುನ್ಸೂಚನೆ ಭಾಳ ಇಂಪಾರ್ಟೆಂಟ್, ಮುನ್ನೆಚ್ಚರಿಕೆ ಭಾಳ. ಕಂಪ್ಯಾರಿಟಿವ್ಲಿ ಇತ್ತೀಚಿನ ದಿನದ ತಿಂಡಿ ತಿನಿಸುಗಳು, ಜಂಕ್ ಫುಡ್ಸ್ ಆಗಿರ್ಬೋದು, ಅವು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು, ಅಥವಾ ಯಾವ ರೀತಿಯ ಫುಡ್ನ ನಾವು ಮೇಂಟೈನ್ ಮಾಡಬೇಕು ಅನ್ನೋದು? ಈಗೇನಾಗುತ್ತೆ, ಊಟದಂತ ಬಂದಾಗ ಈಗಿನ ಊಟದ ಪದ್ಧತಿಯಲ್ಲಿ ಭಾಳನೇ ಬದಲಾವಣೆ ಇದೆ, ಭಾಳನೇ ಏನಂತಂದರೆ ಚೇಂಜಸ್ ಇದೆ. ಈಗ ಅದನ್ನು ಊಟದ್ದು ಮಹತ್ವ ಹಾರ್ಟ್ ಅಟ್ಯಾಕಲ್ಲಿ ಆಯಿತು, ಬೇರೆ ರೋಗದಲ್ಲಿ ಆಯಿತು ಭಾಳ ಇಂಪಾರ್ಟೆಂಟು. ಈಗೇನಾಗುತ್ತೆ, ಎಷ್ಟೋ ಸಲ ಈಗ ನಾವು ತಿನ್ನೋ ಊಟ ನಮ್ಮ ರೋಗಗಳಿಗೆ ಅದು ಏನಂತಂದರೆ ಇದಾಗ್ಬಾರ್ದು, ಲೈಕ್ ಆಹ್ವಾನ ಕೊಡಬಾರ್ದು. ಈ ಥರ ಊಟ ತಿಂದು ಈ ಥರ ಮಾಡಿಕೊಂಡು ಅದು ನಮ್ಮ ರೋಗಗಳಿಗೆ ಆಹ್ವಾನ ಕೊಡೋ ಥರ ಇರ್ಬಾರ್ದು. ಈಗೇನಾಗುತ್ತೆ, ಎಷ್ಟೋ ಸಲ ಸಿಂಪಲ್ ಈಗ ಜಂಕ್ ಫುಡ್ಸ್ ಆಯಿತು, ಆಮೇಲೆ ಅಡಲ್ಟ್ರೇಟೆಡ್ ಆಯಿಲ್ ಆಯಿತು, ಆಮೇಲೆ ಮೇನ್ ಏನಂತಂದರೆ ನಾವು ಈಗಿನ ದಿನದ ಬದುಕಿನಲ್ಲಿ ನಮ್ಮ ಊಟ ಟೈಮ್ ಕರೆಕ್ಟ್ ಮೇಂಟೈನ್ ಮಾಡ್ತಿಲ್ಲ. ರಾತ್ರಿ ಊಟ ಎಸ್ಪೆಷಲಿ ನಾವೇನು ಮಾಡಬೇಕು, ರಾತ್ರಿ ಊಟ ಮ್ಯಾಕ್ಸಿಮಮ್ 7 ಗಂಟೆ ಇಲ್ಲ 8 ಗಂಟೆ ಮ್ಯಾಕ್ಸಿಮಮ್. 8 ಗಂಟೆ ಮೇಲೆ ಹೋದಷ್ಟು ಏನಾಗುತ್ತೆ, ರಿಸ್ಕ್ ಆಫ್ ಈ ಫ್ಯಾಟ್ ಆಯಿತು, ಆಮೇಲೆ ಇಂಡೈಜೆಷನ್ ಆಯಿತು, ಇವೆಲ್ಲ ಏನಾಗ್ತಾವೆ ಕ್ರಮೇಣ, ಒಂದೇ ದಿವ್ಸಕ್ಕೆ ಆಗಲ್ಲ, ಬಟ್
ತಿಂಗಳಾಗಬಹುದು, ವರ್ಷಾನುಗಟ್ಟಲೆ ಹೋದಾಗ ಹಾರ್ಟ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಆದಷ್ಟು ನಾವು ಊಟನ ಮನೆಯಲ್ಲೇ ಮಾಡೋದು, ಆಮೇಲೆ ಆದಷ್ಟು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡೋದು. ನಾವು ಏನು ತಿಂತೀವಿ, ಯಾವುದೇ ಊಟ, ಏನೇ ನಾವು ಜ್ಯೂಸ್ ಕುಡಿತೀವಿ, ಪ್ಯಾಕ್ ಜ್ಯೂಸ್ ಕುಡಿತೀವಿ ಅಂತಂದರೆ ಅದನ್ನು ಹಿಂದೆ ಲೇಬಲ್ನ ನೋಡೋದು ಭಾಳ ಇಂಪಾರ್ಟೆಂಟ್. ಅಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ಎಷ್ಟಿದೆ, ಅದರಲ್ಲಿ ಎನರ್ಜಿ ಲೈಕ್ ಏನಿದೆ, ಲೈಕ್ ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಅದು ಭಾಳ ಇಂಪಾರ್ಟೆಂಟ್ ನಮಗೆ. ನಾವು ಏನು ಮಾಡ್ತಾಯಿದ್ವಿ ಅದನ್ನೇನು ನೋಡಲ್ಲ. ಎಷ್ಟೋ ಸಲ ನಾವು ಎನರ್ಜಿ ಡ್ರಿಂಕ್ ಕುಡಿತಾ ಇರ್ತೀವಿ, ಅದರಲ್ಲಿ ಶುಗರ್ ಕಂಟೆಂಟ್ ಭಾಳ ಇರುತ್ತೆ. ಅದು ಒಂದು ದಿವ್ಸಕ್ಕೆ ಏನು ಮಾಡಲ್ಲ, ಕ್ರಮೇಣ ನೀವು ಕುಡಿತಾ ಹೋದಾಗ ಇವೆಲ್ಲ ಆಟಿಗೆ ಪ್ರಭಾವ ಬೀರ್ತವೆ. ಆಮೇಲೆ ಲೇಟ್ ನೈಟ್ ಊಟ ಅಂತೀವಿ ನಾವು. ಎಷ್ಟೋ ಸಲ ಈಗ ನಾವು 10-10:30 ಊಟ ಮಾಡೋದು ದಿನನಿತ್ಯ, ಎಷ್ಟೋ ಸಲ ವಾರದಲ್ಲಿ 3-4 ದಿವಸ ಹೊರಗಡೆ ಊಟ ಮಾಡೋದು, ಈಗ ಜಂಕ್ ಫುಡ್ಸ್ ತಿನ್ನೋದು, ಇವೆಲ್ಲ ಏನಾಗ್ತದೋ ಡೆಫಿನೆಟ್ಲಿ ಆರ್ಟಿಗೆ ಮುಂದೆ ಪ್ರಾಬ್ಲಮ್ ಆಗಿದೆ. ಇದ್ರ ಜೊತೆ ಈಗ ಹ್ಯಾಬಿಟ್ಸ್ ಅಂತೀವಿ ನಾವು, ಸ್ಮೋಕಿಂಗ್ ಎಸ್ಪೆಷಲಿ. ನಾವು ಹೇಳೋದೇನು, ನನ್ನ ಪ್ರಾಕ್ಟೀಸಲ್ಲಿ ನಾನು ಪೇಷಂಟ್ಗೆ ಹೇಳೋದು ಇಷ್ಟೇ, ಸ್ಮೋಕಿಂಗ್ ಮಾಡೋರ್ಗೆ ಹೆಂಗಂತಂದರೆ ಒಂಥರ ಹಾರ್ಟ್ ಅಟ್ಯಾಕ್ ಫಿಕ್ಸ್. ಅಷ್ಟು ಕಾಮನ್ನಾಗಿ ನಾವು ಸ್ಮೋಕ್ ಮಾಡೋರಲ್ಲಿ ನೋಡ್ತೀವಿ. ಸೊ ಸ್ಮೋಕ್ ಮಾಡೋದನ್ನು ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡೋದು ಭಾಳ ಉತ್ತಮ. ನೆಕ್ಸ್ಟ್ ಏನಾಗುತ್ತೆ, ಡ್ರಿಂಕ್ಸು. ಇವೆರಡನ್ನ ನಾವು ಎಷ್ಟು ಬಿಡ್ತೀವಿ ಅಷ್ಟು ಹಾರ್ಟ್ ಅಟ್ಯಾಕಿಂದ ದೂರ ಇರುತ್ತೆ. ಸರ್, ಈಗ ವಾರಕ್ಕೆ ಎಷ್ಟು ವ್ಯಾಯಾಮ ಮಾಡಬೇಕು ಅನ್ನೋಂಥದ್ದು, ಅಥವಾ ನಿದ್ದೆ ಎಷ್ಟು ಅವರ್ಸ್ ಮಿನಿಮಮ್ ಮಾಡಲೇಬೇಕು ನಾವು ಪ್ರತಿದಿನ ಅನ್ನುವಂಥದ್ದು ಏನಾದರೂ ನಮ್ಮ ಇವರಿಗೆ ಹೇಳೋದಾದರೆ? ಈಗ ಏನಾಗುತ್ತೆ, ಎಕ್ಸಸೈಸ್ ನಾವೇನು ಮಾಡ್ತೀವಿ, ಎಕ್ಸಸೈಸ್ ಅಂದರೆ ಸಿಂಪಲ್. ಏನೂ ಮಾಡೋಕ್ಕಾಗಿಲ್ಲಪ್ಪ, ನಾನು ಜಿಮ್ ಹೋಗೋಕ್ಕಾಗಿಲ್ಲ, ಏನೂ ಆ್ಯಕ್ಟಿವಿಟಿ ಮಾಡೋಕ್ಕಾಗಿಲ್ಲ ಅಂದರೆ ಯೋಗ ಸಿಂಪಲ್. ಇಲ್ಲ ಅಂತಂದರೆ ವಾಕಿಂಗ್ ಎಷ್ಟು ಡೈಲಿ ಮಿನಿಮಮ್ ಅರ್ಧ ಗಂಟೆ ಅಂತ, ಅರ್ಧ ಗಂಟೆಯಿಂದ 45 ನಿಮಿಷ 1 ಗಂಟೆ, ಅದು ನಮ್ಮ ಇದ್ರ ಮೇಲೆ ಮಾಡ್ಬೋದು. ಮಿನಿಮಮ್ ಬೇಸಿಕ್ ಅರ್ಧ ಗಂಟೆ, ವಾರದಲ್ಲಿ 5 ದಿವಸ ಅಂತೀವಿ, ಅಟ್ಲೀಸ್ಟ್ 5 ದಿವಸ. ನೀವು ಒಂದು ವಾರ ನಡೀತಾರೆ, ಇಟ್ ಇಸ್ ವೆರಿ ಗುಡ್. ಆಗ್ತಾ ಇಲ್ಲ, ಅಟ್ಲೀಸ್ಟ್ 5 ದಿವಸ ವಾರದಲ್ಲಿ. ಈಗ ಇಲ್ಲ ಸರ್, ನಾವು ಎಷ್ಟೋ ಸಲ ನಾವು ಪೇಷಂಟ್ ನೋಡ್ತೀವಿ, ಸರ್ ಮನೆಯಲ್ಲಿ ಕೆಲಸ ಭಾಳ ಇರುತ್ತೆ ಸರ್, ನಾವು ಹೊರಗಡ್ಡಾಡ್ತೀವಿ ಸರ್, ಅವು ಮ್ಯಾಟ್ರ್ ಆಗಲ್ಲ. ಎಕ್ಸಸೈಸ್ ವಾಕಿಂಗ್ ಅಂದೇ ಒಂದು ಅದಕ್ಕಾಗಿ ನಾವು ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಫಿಕ್ಸ್ ಮಾಡಬೇಕು, ಒಂದು ½ an hour ಕರೆಕ್ಟಾಗಿ ಡೈಲಿ ಆ್ಯಕ್ಟಿವಿಟಿ. ಅದು ಹೆಂಗೆ ಸಿಂಪಲ್, ನಾವು ಕ್ಯಾಲ್ಕುಲೇಟ್ ಮಾಡಿ, ನಾನು ಇವತ್ತು ವಾಕಿಂಗ್ ಮಾಡಿದ್ದೀನಪ್ಪ, ಎಫೆಕ್ಟಿವ್ ಮಾಡಿನೋ ಇಲ್ಲೋ. ಈಗ ನೀವು ವಾಕ್ ಮಾಡಿರ್ತೀವಿ ಅರ್ಧ ಗಂಟೆ, ನಾನು ಮಾಡಿರ್ತೀನಿ. ಸೊ ಅದು ಎಫೆಕ್ಟಿವ್ ಮಾಡಿವೋ ಇಲ್ಲೋ ಅಂತ ಭಾಳ ಇಂಪಾರ್ಟೆಂಟ್. ಅದು ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಯೂಶಲ್ ಅಂತಂದರೆ ಹಾರ್ಟ್ ರೇಟ್ ಮೇಲೆ ಅಂತೀವಿ. ಅಂದರೆ 220 ಮೈನಸ್ಸು ನಮ್ಮ ಏಜ್. ಈಗ ಸಿಂಪಲ್ 220, ಏಜ್ 40 ಅಂದರೆ ಎಷ್ಟಾಯಿತು, 180 ಏಜ್. ಆ 180 70% ನಮ್ಮ ಹಾರ್ಟ್ ರೇಟ್ ಇರಬೇಕು. ಅಂದರೆ ಈಗ 180ಕ್ಕೆ 70% ಅಂದರೆ ನಮಗೆ ಆಲ್ಮೋಸ್ಟ್ ಎಷ್ಟಾಯಿತು, ಒಂದು 112ರಿಂದ 120. ಸೊ ನಾನು ಎಕ್ಸಸೈಸ್ ಮಾಡಿದಾಗ ನನ್ನ ಹಾರ್ಟ್ ರೇಟ್ ಅಷ್ಟು ಮೇಂಟೈನ್ ಮಾಡ್ಬೇಕು ಮ್ಯಾಕ್ಸಿಮಮ್. ಈಗ ನಾನು ವಾಕ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹಾರ್ಟ್ ರೇಟ್ 110ರಿಂದ 120 ಮೇಂಟೈನ್ ಮಾಡ್ಬೇಕು. ಅಂದರೆ ದಟ್ ಈಸ್ ಎಫೆಕ್ಟಿವ್ ಎಕ್ಸಸೈಸ್ ಟು ದ ಹಾರ್ಟ್. ಈಗ ನಾವು ಎಷ್ಟೋ ಸಲ ಏನೋ ಆರಾಮಾಗಿ ವಾಕ್ ಮಾಡ್ತೀವಿ ಅಂದಾಗ ಅಷ್ಟು ನಮ್ಮ ಹಾರ್ಟ್ ಮೇಲೆ ಎಫೆಕ್ಟ್ ಬೀರಲ್ಲ. ಸೊ 225 ಮೈನಸ್ ನಮ್ಮ ಏಜ್, ಈಗ ಅದರದ್ದು 70% ನಮ್ಮ ಹಾರ್ಟ್ ರೇಟ್ ಮೇಂಟೈನ್ ಮಾಡೋದು ಮ್ಯಾಕ್ಸಿಮಮ್ ಅಂತೀವಿ ನಾವು. ಅಷ್ಟು ತನಕ ಹಾರ್ಟ್ ರೇಟ್ ಮೇಂಟೈನ್ ಮಾಡಿದಾಗ ಹಾರ್ಟಿಗೆ ವ್ಯಾಯಾಮ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿದ್ದೆ. ಈಗಿನ ಯುವಜನತೆಯಲ್ಲಿ ಎಲ್ಲರಲ್ಲಿ ನಾವು ನೋಡೋದೇನೆಂದರೆ ನಿದ್ದೆ ಕೊರತೆ. ಫೋನ್ ಅಡಿಕ್ಷನ್ ಆಯಿತು, ಈಗ TV ಅಡಿಕ್ಷನ್ ಆಯಿತು. ಇದೇನು ಮಾಡ್ತದೆ, ನಮ್ಮ ಸ್ಲೀಪ್ನ ಡಿಸ್ಟರ್ಬ್ ಮಾಡ್ತದೆ. ಮಲಗ್ತಾ ಇದ್ದೀವಿ 6 ತಾಸು, ಬಟ್ ಕ್ವಾಲಿಟಿ ಸ್ಲೀಪ್ ಆಗ್ತಾಯಿಲ್ಲ. ಬೆಳಗ್ಗೆ ಇದ್ದರೆ ಅದೇ ಸುಸ್ತಿರುತ್ತೆ, ಇನ್ನೂ ನಿದ್ದೆ ಮಾಡ್ಬೇಕು ಅನ್ನೋದಿರುತ್ತೆ, ಆ ಕ್ವಾಲಿಟಿ ಸ್ಲೀಪ್ ಬರ್ತಾರೆ. ಕ್ವಾಲಿಟಿ ಸ್ಲೀಪ್ ಭಾಳ ಇಂಪಾರ್ಟೆಂಟ್. ಕ್ವಾಲಿಟಿ ಸ್ಲೀಪ್ ನಾವು ಯಾವಾಗ ನೋಡ್ತೀವಿ ಅಂತಂದಾಗ ಸ್ಲೀಪ್ ಹೈಜಿನ್ ಅಂತೀವಿ ನಾವು. ಅಂದರೆ ಒಂದು ಪ್ರಾಪರ್ ಟೈಮ್, ದಿನ 10 ಗಂಟೆ ಮಲ್ತೀನಿ, 11ಕ್ಕೆ ಬಂದು ಆ ಟೈಮ್ 11 ಗಂಟೆಗೆ ಒಂದು ಸ್ಲೀಪ್ ಟೈಮ್ ಕರೆಕ್ಟಾಗಿ. ಫೋನ್ ಅದಕ್ಕಿಂತ ಒಂದು 2 ತಾಸು ಮುಂಚೆ ಆಫ್ ಮಾಡಿ ಆರಾಮಾಗಿ 6 to 8 hours ಸ್ಲೀಪ್ ಅಂತೀವಿ. ಈಗ ಒಬ್ಬರಿಗೆ 6 ತಾಸು ಮಾಡ್ಬೋದು, ಒಬ್ಬರು 8 ತಾಸು ಅಂದ್ಕೊಂಡು ಟೈಮ್ ಇರುತ್ತೆ. 6 to 8 hours ಗುಡ್ ಕ್ವಾಲಿಟಿ ಸ್ಲೀಪ್ ಅಂತೀವಿ. ಅದು ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟ್. ಸೊ ನಾವು ಮಲ್ಕೊಂಡಾಗ ನಮ್ಮ ಬಾಡಿ ರಿಕವರಿ ಆಗೋದು ಭಾಳ 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 ಇಂಪಾರ್ಟೆಂಟ್. ಸೊ ಈಗ ನಿದ್ದೆದು ಮಹತ್ವ ಇತ್ತೀಚೆಗೆ ತಿಳಿತಾ ಇದೆ, ಬಟ್ ಸ್ಟಿಲ್ ಇನ್ನೂ ನಾವು ಭಾಳ ಇದನ್ನು ರೀಚ್ ಆಗಬೇಕು ಟೈಮ್. ಸರಿ, ಇತ್ತೀಚೆಗೆ ಒಂದು ಕೇಳಿದ್ದೇನೆ ಅಂದರೆ, ಕೋವಿಡ್ ಬಂದು ಹೋದ್ಮೇಲೆ ಹೃದಯಾಘಾತಗಳು ಜಾಸ್ತಿ ಆಗ್ತಿದ್ದಾವೆ ಅನ್ನೋವಂಥದ್ದು. ಎಷ್ಟು ಸತ್ಯ, ಎಷ್ಟು ಸುಳ್ಳು? ಇತ್ತೀಚಿನ ವರದಿಗಳು ನಾನು ಓದಿದ್ದೀನಿ, ಬಟ್ ಏನಾಗುತ್ತೆ, ಅದರದ್ದೇ ಆದ ನಮಗೆ ಸ್ಟಡೀಸ್ ಬಂದಿಲ್ಲ. ಈಗೇನು ಆ ಥರ ನಾವು ಏನೋ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಸ್ಟಡೀಸ್ ಮಾಡಿರಬೇಕು, ಅದ್ರ ಬಗ್ಗೆ ಪಬ್ಲಿಷ್ನೂ ಆಗಿರಬೇಕು. ಈಗ ಯಾವುದೋ ಒಂದು ಮೆಡಿಸಿನ್ ನನ್ನ ಮಾರ್ಕೆಟಿಗೆ ಬಂದಿದೆ ಅಂದರೆ ಅದ್ರ ಬಗ್ಗೆ ಸ್ಟಡೀಸ್ ಆಗ್ತವೆ ಎಷ್ಟೋ. ಅದು ಬಂದಾಗ ಏನಾಗುತ್ತೆ, ನಮಗೊಂದು ಪ್ರೂಫ್ ಸಿಗುತ್ತೆ. ನಾವೀಗ ಸುಮ್ಮನೆ ಹೂವಪ್ಪಗಳು ನಂಬಿ ಈ ಥರ ಅನ್ನೋದು ತಪ್ಪು. ಒಂದು ಡೆಫಿನೆಟ್ಲಿ ಈಗ ಒಂದು ವೈರಸ್ ನಮಗೆ ಆವಾಗ ಅಷ್ಟು ತೊಂದರೆ ಮಾಡಿದೆ ಅಂದರೆ ಡೆಫಿನೆಟ್ಲಿ ನಮ್ಮ ಬಾಡಿಯಲ್ಲಿ ಇನ್ನೂ ಅದರದ್ದು ಒಂದು ರೆಸಿಡ್ಯೂವಲ್ ಉಳ್ಕೊಂಡಿರ್ಬೋದು, ಏನಾದರೂ ಚೇಂಜಸ್ ಮಾಡ್ತಾ ಇರ್ಬೋದು, ಬಟ್ ಏನೂ ಡೆಫಿನೆಟ್ಟು ನಮಗೆ ಪ್ರೂಫ್ ಇಲ್ಲ. ಸೊ ಯಾವುದು ಈಗ ಒಂದು ಯೂನಿವರ್ಸಿಟಿ ಆಯಿತು, ಯಾವುದೋ ಒಂದು ಇದಾಯಿತು, ಏನೂ ಆ ಥರ ಅದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ. ಸೊ ಯಾವುದು ಬಂದಿರೋದನ್ನು ನಮಗಿನ್ನೂ ಕರೆಕ್ಟು ಮಾಹಿತಿ ಇಲ್ಲ. ಒನ್ಸ್ ನಮ್ಗೆ ಅದು ಕರೆಕ್ಟು ಮಾಹಿತಿ, ನಮ್ಮ ಏನಂತೀವಿ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತೀವಿ ನಾವು, ನಮ್ಮಲ್ಲಿ ಅದು ಇದ್ದಾಗ ನಮಗೊಂದು ಮಾಹಿತಿ ಸಿಗುತ್ತೆ. ಬಟ್ ಏನೋ ಆ ಥರ ನಾವು ಇನ್ನೂ ಎಲ್ಲಿ ನಮ್ಮ ಇದರಲ್ಲಿ ಮೆಡಿಕಲ್ ಫ್ರೆಟರ್ನಿಟಿಲಿ ನೋಡಿಲ್ಲ. ಸೊ ಈಗ ಸದ್ಯ ಅದ್ರ ಬಗ್ಗೆ ಏನು ವರಿ ಮಾಡೋಂಥದ್ದು ಏನು ಇಲ್ಲ.
ನನ್ನ ಕೊನೆಯ ಪ್ರಶ್ನೆ, ಯುವಕರಿಗೆ ಒಂದು 5 ಸಂದೇಶಗಳು ಕೊಡೋದಾದರೆ ತಮ್ಮ ಆರೋಗ್ಯದ ಕಾಳಜಿ ಬಗ್ಗೆ ಒಂದು 5 ಟಿಪ್ಸ್ ಕೊಡೋದಾದ್ರೆ ಏನು? ಈಗಿನ ಯುವಕರಲ್ಲಿ ಮೇನ್ ಸ್ಟ್ರೆಸ್, ದಿಸ್ ಈಸ್ ದ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್. ಇದೇ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಮೆನಿ ಡಿಸೀಸ್ ಆಗ್ತೀನಿ ನಾನು. ಅಂದರೆ ನಾವು ಸ್ಟ್ರೆಸ್ನ ಹೊರಗಾಕಲ್ಲ, ಸ್ಟ್ರೆಸ್ನ ಗೊತ್ತೂ ಆಗಲ್ಲ, ಅದೇನಾಗುತ್ತೆ ಸ್ಲೋ ಆಗಿ ಬಾಡಿಯಲ್ಲಿ ಚೇಂಜಸ್ ಮಾಡುತ್ತೆ. ಸಿಂಪಲ್ ಅಂದರೆ ಈ ಸ್ಟ್ರೆಸ್ ಏನು ಮಾಡುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಅಂತೀವಿ ನಾವು. ಅಂದರೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅನ್ನೋದು ಒಂದು ದೊಡ್ಡ ಏನಂತಂದರೆ ಬ್ಯಾಡ್ ಶಕ್ತಿ ಅಂತೀವಿ. ಅಂದರೆ ಅಷ್ಟು ಡ್ಯಾಮೇಜ್ ಮಾಡುತ್ತೆ. ಆ ಇನ್ಫ್ಲಮೇಷನ್ ಏನಂತಂದರೆ ಶುಗರ್ ಆಯಿತು, BP ಆಯಿತು, ಥೈರಾಯ್ಡ್ ಆಯಿತು, ಹಾರ್ಟ್ ಆಯಿತು, ಎಲ್ಲನೂ ಡ್ಯಾಮೇಜ್ ಮಾಡುತ್ತೆ. ಸೊ ಸ್ಟ್ರೆಸ್ಸು ಹೆಂಗಂತಂದರೆ ಈಗಿನ ನಮ್ಮ ಜನತೆ ನಾವೇನಾಗಿದ್ದೀವಿ, ಭಾಳ ಸ್ಟ್ರೆಸ್ಸಲ್ಲಿದ್ದೀವಿ. ಅಂದರೆ ಅದನ್ನು ನಾವೇನು ಭಾಳ ಅಂದರೆ ಲೈಕ್ ಆ್ಯಂಬಿಷಿಯಸ್ ಇರ್ಬೋದು, ಅದನ್ನ ಮಾಡಬೇಕು, ಇದನ್ನು ಮಾಡಬೇಕು, ಅಷ್ಟು ಸಾಧನೆ ಮಾಡಬೇಕು, ಅಷ್ಟು ಗಳಿಸ್ಬೇಕು ಅನ್ನೋ ಒಂದು ಇದರಿಂದ ಆ ಸ್ಟ್ರೆಸ್ ಬಿಲ್ಡಪ್ ಆಗ್ತಾಯಿದೆ. ಡೆಫಿನೆಟ್ಲಿ ಆ ಸ್ಟ್ರೆಸ್ನ ನಾವು ಕಡಿಮೆ ಮಾಡ್ಕೊಂಡಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಪರ್ಸನಲ್ ಲೈಫಿಗೂ ಒಳ್ಳೆಯದು, ಪಬ್ಲಿಕ್ಗೂ ಭಾಳ ಒಳ್ಳೆಯದು. ಸೊ ನನ್ನ ಪರ್ಸ್ನಲ್ ಆಯಿತು, ನನ್ನ ಪರ್ಸ್ನಲ್ ಅಡ್ವೈಸ್ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ಮೇನ್ ಅಂತಂದರೆ ಡೈಲಿ ಒಂದು 1/2 hour 45 minutes ಸುಮ್ಮನೆ ವಾತಾವರಣ, ತಂಪು ಗಾಳಿ, ಬೆಳಕು, ಆರಾಮಾಗಿ ಒಂದು ಅರ್ಧ ಗಂಟೆ 45 ನಿಮಿಷ ವಾಕಿಂಗ್ ಮಾಡೋದು, ಒಂದು 10 ನಿಮಿಷ ಮೆಡಿಟೇಷನ್. ಜೀವನದಲ್ಲಿ ಏನಾದರೂ ಒಂದು ಮನುಷ್ಯ ಚೆನ್ನಾಗಿರೋದು ಕಂಡಿಡ್ದಾನೆ ಅಂದರೆ ನನ್ನ ಪ್ರಕಾರ ಮೆಡಿಟೇಷನ್. ಆ ಒಂದು 10 ನಿಮಿಷ ಮೆಡಿಟೇಷನ್ ನಿಮ್ದು ಇಡೀ ದಿನನೇ ಬದಲಿ ಮಾಡುತ್ತೆ. ಸೊ ಇದು ನಿಮ್ಮದು ಸ್ಟ್ರೆಸ್ನ ಆಲ್ಮೋಸ್ಟು ಈಗ ರೀಸೆಂಟಾಗಿ ಒಂದು ಸ್ಟಡಿ ಬಂತು, ದುಬೈ ಬೇಸ್ಡ್ ಒಬ್ಬರು ನ್ಯೂರಾಲಜಿಸ್ಟು ಮೇಡಮ್ ಇದ್ರ ಬಗ್ಗೆ ಸ್ಟಡಿ ಮಾಡಿದರು. ಡೈಲಿ 3 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಬ್ರೈನಲ್ಲಿ ಥೀಟಾ ವೇವ್ಸ್ ಅಂತೀವಿ ನಾವು. ಥೀಟಾ ವೇವ್ಸ್ ಅಂತಂದರೆ ರಿಯಾಕ್ಷನ್ ಟೈಮ್ನ ಸ್ಲೋ ಮಾಡುತ್ತೆ. ಅಂದರೆ ನಾವು ಭಾಳ ಫಾಸ್ಟ್ ರಿಯಾಕ್ಟ್ ಮಾಡೋದನ್ನ ಸ್ಲೋ ಮಾಡುತ್ತೆ. ಅದನ್ನು ಕಡಿಮೆ ಮಾಡೋದು ಜಸ್ಟ್ ಡೈಲಿ 3 ನಿಮಿಷ ಮೆಡಿಟೇಷನ್ ಮಾಡಿದ್ರೂ ಅಷ್ಟು ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಸೊ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳೋದು ನನ್ನ ಪ್ರಕಾರ ಫಸ್ಟ್ ಫ್ಯಾಕ್ಟರು. ಸೆಕೆಂಡ್ ಬಿಟ್ಟು ಎಕ್ಸಸೈಸ್ ಏನಂತಂದರೆ ಎಲ್ಲರೂ ಜಿಮ್ಮಿಗೆ ಹೋಗ್ಬೇಕಂತಿಲ್ಲ, ಎಲ್ಲರೂ ಅದೇ ಮಾಡ್ಬೇಕಂತಿಲ್ಲ. ನಾನು ಹೇಳೋದು ಬೇಸಿಕ್ 1/2 hour 45 minutes ಎಕ್ಸಸೈಸು ಭಾಳನೇ ಬಾಡಿಯಲ್ಲಿ ಚೇಂಜಸ್ ಮಾಡುತ್ತೆ. ಸೊ ಎಕ್ಸಸೈಸಿಗೆ ನಾವು ನಮ್ಮಲ್ಲಿ ಮಾತ್ರ ಏನಾಗಿದೆ, ಕಮ್ಮಿ ಆಗಿದೆ. ಯಾಕಂದ್ರೆ ನಾವು ವರ್ಕ್ ಲೋಡು, ನಿದ್ದೆ ಪ್ಯಾಟರ್ನ್ಸ್ ಏನು ಭಾಳ ಪ್ರಾಬ್ಲಮ್ ಆಗಿದೆ. ಎಕ್ಸಸೈಸೂ ಭಾಳ ಇಂಪಾರ್ಟೆಂಟು. 3ನೇದು ಬಂದುಬಿಟ್ಟು ಡಯಟ್, ಫುಡ್. ಅಂದರೆ ನಾವು ಫುಡ್ ಏನು ಮಾಡ್ತಾಯಿದ್ವಿ, ಮನೆ ಫುಡ್ಗಿಂತ ಹೊರಗಡೆ ಫುಡ್ ಭಾಳ ಪ್ರಿಫರ್ ಮಾಡ್ತಾಯಿದ್ವಿ. ಇದು ಏನಾಗುತ್ತದೆ, ಕ್ರಮೇಣ ಬಾಡಿಯಲ್ಲಿ ಚೇಂಜಸ್ ಮಾಡ್ತಾನೇ ಇದೆ. ಸೊ ಅದು ಒಂದು ದಿವಸ ಕಾಣಲ್ಲ. ಡೆಫಿನೆಟ್ಲಿ ಏನಾಗುತ್ತೆ, ಹೊರಗಡೆ ಊಟ ಟೇಸ್ಟ್ ಅಂದ್ಕೂಡಲೇ ನಾವು ಮತ್ತೆ ತಿಂತಾನೇ ಇರ್ತೀವಿ. ಇವೇನು ಮಾಡ್ತವೆ, ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ಹಿಂಗೆ ವರ್ಷಾನುಗಟ್ಟಲೆ ಹೋದಾಗ ಇವೆಲ್ಲ ಇಂಪ್ಯಾಕ್ಟ್ ಮಾಡ್ತವೆ. ಸೊ ಫುಡ್ಡು ಆದಷ್ಟು ಈ ಸಿರಿಧಾನ್ಯಗಳು, ಕಾಳು ಮತ್ತು ತರಕಾರಿಗಳು ಇವನ್ನ ಜಾಸ್ತಿ ಮಾಡಬೇಕು. ಸೊ ನಮ್ಮ ಇಂಡಿಯನ್ ಡಯಟಲ್ಲಿ ನಾವು ಏನು ಭಾಳ ತಿಂತಾಯಿದ್ದೀವಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಭಾಳ ತಿಂತಾಯಿದ್ದೀವಿ. ಸೊ ರೈಸು, ಇಡ್ಲಿ, ದೋಸೆ, ವಡೆ ಇವನ್ನ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಪ್ರೋಟೀನ್ನ ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಪ್ರೋಟೀನ್ನ ಭಾಳ ಅಂದರೆ ಭಾಳ ಕಮ್ಮಿ ಇದೆ ನಮ್ಮ ಫುಡ್ಡಲ್ಲಿ. ಎಸ್ಪೆಷಲಿ ವೆಜಿಟೇರಿಯನ್ಸ್ ಇದ್ರಂತೂ ಪ್ರೋಟೀನ್ ಭಾಳನೇ ಕಡಿಮೆ ತಿಂತೀವಿ. ಸೊ ಪ್ರೋಟೀನ್ ಡಯಟ್ ಭಾಳ ಇಂಪಾರ್ಟೆಂಟ್. ಈಗ ಸ್ವಲ್ಪ ಕಾನ್ಷಿಯಸ್ ಆಗ್ತಾ ಇದ್ದಾರೆ, ಬಟ್ ನಮ್ಮ ಇಂಡಿಯನ್ ಡಯಟಲ್ಲಿ ಪ್ರೋಟೀನ್ ಭಾಳನೇ ನೀಡಿದೆ. ಸೊ ಕಾರ್ಬೋಹೈಡ್ರೇಟು ಪ್ರೋಟೀನ್ ಭಾಳ ಇಂಪಾರ್ಟೆಂಟು, ಬಟ್ ಕಾರ್ಬೋಹೈಡ್ರೇಟ್ ಕ್ವಾಂಟಿಟಿ ಭಾಳ ತಿಂತಾಯಿದ್ವಿ. ಇದನ್ನು ಕಟ್ ಡೌನ್ ಮಾಡಬೇಕು. ಸೊ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. 4th ಬಂದುಬಿಟ್ಟು ನಮ್ಮದು ಸ್ಲೀಪ್ ಪ್ಯಾಟರ್ನ್, ನಿದ್ದೆ ಪ್ಯಾಟರ್ನ ಡೈಲಿ 6 to 8 hours. ಸೊ ಸ್ಟ್ರೆಸ್ಫುಲ್ ಜಾಬಿಗಾಯಿತು, ನಮ್ಮ ದಿನನಿತ್ಯ ಚಟುವಟಿಕೆಗಳು, ನೈಟ್ ನಿದ್ದೆ ನಾವು ಡಿಸ್ಟರ್ಬ್ ಮಾಡ್ತೇವೆ. ಅಂದರೆ 2 hours ನಿದ್ದೆ, 3 hours 4 ತಾಸು ಮಲ್ಗೋದು, ಅದು ಡೆಫಿನೆಟ್ಲಿ ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಮಾಡುತ್ತೆ. 6 to 8 ತಾಸು ಬಾಡಿ ಬೇಕು, ರಿಕವರಿ ಆಗಬೇಕು. ಸೊ ನೀವು ಸೆಲ್ಯುಲಾರ್ ಲೆವೆಲ್ಲು, ಮೈಟೋಕಾಂಡ್ರಿಯಲ್ ಲೆವೆಲ್ ಬಾಡಿ ರಿಕವರಿ ಆಗಬೇಕು ಅಂದರೆ ಡೆಫಿನೆಟ್ಲಿ ಗುಡ್ ಕ್ವಾಲಿಟಿ ಸ್ಲೀಪ್ ಅಂತೀವಿ, ಅದು ಭಾಳ ಇಂಪಾರ್ಟೆಂಟ್. ಸೊ ನನ್ನ ಪ್ರಕಾರ ಸ್ಟ್ರೆಸ್ಸು, ಡಯಟು, ಎಕ್ಸಸೈಸು, ಸ್ಲೀಪು ಭಾಳ ದಿನನಿತ್ಯ ನಾವು ನೋಡೋದು. 5ನೇದು ಏನಂತಂದರೆ ನೆಗ್ಲೆಕ್ಟ್ ಬೇಡ. ಸಿಂಪಲ್ ಏನಾಗುತ್ತೆ, ನನ್ನ ಪೇಷಂಟ್ಗೆ ಹೇಳೋದು ಇಷ್ಟೇ, ಎಲ್ಲೋ 3 to 5 ಸಾವಿರ ನಾವು ವರ್ಷ ಖರ್ಚು ಮಾಡ್ತೀವಿ, ಎಲ್ಲೋ ಖರ್ಚು ಮಾಡಿರ್ತೀವಿ ನಾವು, ಯಾವುದಕ್ಕೋ ಒಂದು ಖರ್ಚು ಮಾಡ್ತೀವಿ. ಅದನ್ನೇ ನಮ್ಮ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿಸ್ಕೊಂಡ್ರೆ 3 to 5 ಸಾವಿರ ಆಲ್ಮೋಸ್ಟ್ ನಿಮ್ಗೆ ECG, ಹಾರ್ಟ್ ಟೆಸ್ಟು, ಬ್ಲಡ್ ಟೆಸ್ಟು ಆಗೇ ಬಿಡ್ತಾವೆ. ಅದರಲ್ಲಿ ನಿಮ್ಮ ಮಾಹಿತಿ ಸಿಕ್ಬಿಡುತ್ತೆ ಏನಾಯ್ತದೆ. ಇಲ್ಲೇ ಮಾಡಿಸ್ಬೇಕು ಅಂತಲ್ಲ, ಅಲ್ಲೇ ಮಾಡಿಸ್ಬೇಕಂತ, ಎಲ್ಲಿ ನಿಮಗೆ ಅನುಕೂಲ ಇರುತ್ತೋ ಅಲ್ಲಿ ನೀವು ಇರಲ್ಲೇ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಮ 1 ವರ್ಷ ಪೀಸ್ಫುಲ್ಲಾಗಿರ್ತೀರಿ. ಎಷ್ಟೋ ಸಲ ನನ್ನ ಪೇಷಂಟ್ಗಳು, ನಾನು ECG ಮಾಡ್ತೀನಿ, ಡೈಲಿ ಒಂದು ಇಷ್ಟು ECG ಮಾಡಿದ್ರೆ ಅದರಲ್ಲಿ 70% to 80% ECG ನಾರ್ಮಲ್ ಇರ್ತವೆ. ಬಟ್ ಆ ಪೇಷಂಟ್ಗೆ ಏನಂತಂದರೆ ನಾರ್ಮಲ್ ಅಂದಮೇಲೆ ಅದನ್ನ ಮುಖದಲ್ಲಿ ಆಗೋ ಬದಲಾವಣೆನೇ ಬೇರೆ. ಆ ನೋವು ಏನೇ ಇದ್ರೂ ಕಮ್ಮಿ ಆಗ್ಬಿಟ್ಟಿರ್ತದೆ. ಸೊ ಮನಃಶಾಂತಿ ಭಾಳ ಇಂಪಾರ್ಟೆಂಟ್. ಈ ಮನಃಶಾಂತಿ ಯಾವಾಗ ಸಿಗುತ್ತೆ, ಇನ್ನು ಎಲ್ಲ ಬ್ಲಡ್ ಟೆಸ್ಟ್ ಮಾಡಿನಪ್ಪ, ಎಲ್ಲ ನಾರ್ಮಲ್ ಇದ್ದಾವೆ, ಇದು ಜಾಸ್ತಿ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ನಾನು ಫುಡ್ಡಲ್ಲಿ ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟು ಊಟದಲ್ಲಿ ಇದನ್ನು ಚೇಂಜಸ್ ಮಾಡಬೇಕು, ನಾನು ಆಯಿಲ್ ಐಟಮ್ಸ್ ಕಡಿಮೆ ಮಾಡಬೇಕು, ಇದನ್ನು ಜಾಸ್ತಿ ತಿನ್ಬೇಕು. ಅದು ನಮಗೆ ತಿಳುವಳಿಕೆ ಬರುತ್ತೆ, ಅದು ಭಾಳ ಇಂಪಾರ್ಟೆಂಟ್. ಅದು ನಮ್ಮಲ್ಲಿ ಬಂತು ಅಂದ್ಕೊಳ್ಳಿ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಅಂತಲ್ಲ ಭಾಳ ರೋಗಗಳನ್ನ ನಾವು ಮುಂತಳ್ಬೋದು, ದೂರನೂ ಮಾಡ್ಬೋದು.
ಸರಿ, ಲಾಸ್ಟ್ ಕ್ವಶನ್ ಅಂದರೆ ಸಾರಿ, ಇನ್ನೊಂದು ನನಗೆ ಕೇಳಬೇಕು ಅನಿಸ್ತು. ಮೀನ್ಸ್ ಈಗ ಯಾವ ವಯಸ್ಸಿಂದ ನಾವು ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಮಾಡಿಸಿದ್ರೆ ಯಾವ್ಯಾವ ಟೆಸ್ಟ್ಗಳು ಮಾಡಬೇಕು, ಆ ಟೆಸ್ಟ್ಗಳ ಬಗ್ಗೆ ಸ್ವಲ್ಪ ಹೇಳಿದ್ರೆ ಒಂದು ಜನಕ್ಕೆ ಕ್ಲಾರಿಟಿ ಸಿಗಲಿ ಅಂತ. ಈಗ ವಯಸ್ಸು ಅಂತ ಇಲ್ಲ. ನಾನು ಮುಂಚೆಲ್ಲ ಏನು ಮಾಡ್ತಿದ್ರು, ನಮ್ಮ ಸೀನಿಯರ್ ಡಾಕ್ಟರ್ಸ್ಗಳು ಪ್ರಾಕ್ಟೀಸ್ ಮಾಡ್ಬೇಕಾರೆ, ನಮ್ಮ ಸರ್ಗಳು ಡಾಕ್ಟ್ರುಗಳೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾರೆ ಅವರೆಲ್ಲ ಹಾರ್ಟ್ ಅಟ್ಯಾಕ್ 50 ವರ್ಷ 60 ವರ್ಷ 70 ವರ್ಷದಾಗೆಲ್ಲ ನೋಡ್ಯಾರ. ಬಟ್ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಕಡಿಮೆ ನೋಡ್ತಾರೆ, 20 ವರ್ಷ 24 28 ನೋಡ್ತೀವಿ. ಸೊ ಟೆಸ್ಟ್ಗಳು ಏಜ್ ಅನ್ನೋಕ್ಕಿಂತ ಸಿಮ್ಟಮ್ಸ್ ಇದ್ದಾಗೆ ಮಾಡಿಸೋದು ಭಾಳ ಉತ್ತಮ. ಸಿಮ್ಟಮ್ಸ್ ಬಿಟ್ಟು ಯೂಶಲಿ 30+, 30 ವಯಸ್ಸು ಹೋದ್ಮೇಲೆ 35 ಹೋದ್ಮೇಲೆ ಏನು ಮಾಡಬೇಕು, ಬೇಸಿಕ್ ECG, ಎಕೋ ಸ್ಕ್ಯಾನು, ಆಮೇಲೆ ಟ್ರೋಪೋನಿನ್ ಐ ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅಂದರೆ ಇದು ಏನಾದರೂ ಆರ್ಟಲ್ಲಿ ಮಸಲಲ್ಲಿ ವೇರಿಯೇಷನ್ ಆದಾಗ ಇದು ರೈಸ್ ಆಗುತ್ತೆ. ಇದು ಮತ್ತು ಥ್ರೆಡ್ಮಿಲ್ ಟೆಸ್ಟ್ ಅಂತೀವಿ, TMT. ಇವು 4 ಬೇಸಿಕ್. ಅಂದರೆ ಈ 4ರಲ್ಲಿ ಆಲ್ಮೋಸ್ಟ್ ನಮಗೊಂದು 80-90% ಗೊತ್ತಾಗ್ಬಿಡುತ್ತೆ. ಇವು 4 ನಾರ್ಮಲ್ ಇದಾವೆ ಅಂದ್ಕೊಳ್ಳಿ. ಮತ್ತು ನೀವು ಒಂದು 8 months 1 year ಸ್ಟ್ರೆಸ್ಫುಲ್ಲಾಗಿ ಇರ್ಬೋದು. ಸೊ ಈಗ ಲೇಟೆಸ್ಟಾಗಿ ಟೆಸ್ಟ್ಗಳು ನಾವು ಮಾಡ್ತಾ ಇರೋದು ಬ್ಲಡ್ಡಲ್ಲಿ HSCRP ಅಂತೀವಿ, ಅಂದರೆ ಐ ಸೆನ್ಸಿಟಿವ್ CRP ಅಂತೀವಿ. ಅಂದರೆ ಬಾಡಿಯಲ್ಲಿ ಇನ್ಫ್ಲಮೇಷನ್, ಈಗ ಅದು ಯೂಶಲಿ 1 to 3 ಇರಬೇಕು ರೇಂಜ್, 1ರಿಂದ 3 ಮೇಲೆ ಹೋಯ್ತು ಅಂದರೆ 3ರಿಂದ 8 ಇಲ್ಲ 10 ತನಕ ಇತ್ತಂದರೆ ಸ್ವಲ್ಪ ಕಾಶಿಯಸ್ ಇರಬೇಕು, ಇನ್ಫ್ಲಮೇಷನ್ ಇದೆ, ಎಲ್ಲೋ ಪ್ರಾಬ್ಲಮ್ ಇದೆ, ಅದನ್ನು ನಾವು ಸರಿಪಡಿಸ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಲೈಪೋಪ್ರೋಟೀನ್ A ಅಂತೀವಿ, ಹೋಮೋಸಿಸ್ಟಿನ್ ಲೆವೆಲ್ಸ್ ಅಂತೀವಿ. ಇವೆರಡೂ ಜಾಸ್ತಿ ಇದ್ದಾಗ ಸ್ಟ್ರೋಕ್ ಚಾನ್ಸಸ್ಸು, ಸ್ಟ್ರೋಕ್ ರಿಸ್ಕ್ ಇದೆ. ಸೊ ಸ್ವಲ್ಪ ಇವ್ಯಾಲ್ಯೂಯೇಷನ್ ಬೇಕಾಗುತ್ತೆ. ಇವು ಏನಂತಂದರೆ ಶುಗರ್ ಟೆಸ್ಟು, ಇವು ಆಮೇಲೆ ಬೇಸಿಕ್ ಇರುತ್ತೆ. ಸೊ ಸಿಂಪಲ್ ಇವಿಷ್ಟು ನಾವು ಮಾಡಿದಾಗ ಅಟ್ಲೀಸ್ಟ್ ಒಂದು 10ರಲ್ಲಿ 8ರಿಂದ 9 ಜನಕ್ಕೆ ಪಾಸಿಬಿಲಿಟಿ ಮುನ್ಸೂಚನೆ ಗೊತ್ತಾಗ್ಬಿಡುತ್ತೆ. ಸೊ ಅವಾಯ್ಡ್ ಮಾಡೋ ಚಾನ್ಸಸ್ ಭಾಳ ಇರುತ್ತೆ. ಥ್ಯಾಂಕ್ ಯು ಸರ್. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿ ನಮಗೆ ಒಂದಿಷ್ಟು ಟೈಮ್ ಕೊಟ್ಟೋದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇವೆ. ತಮ್ಮ ಹಾಸ್ಪಿಟಲ್ ಹಾಗೂ ತಾವು ಕೂಡ ಆರೋಗ್ಯವಾಗಿರಿ ಅಂತ ಹೇಳ್ತಾ. ಎಷ್ಟು ವರ್ಷದಿಂದ ತೋರಿಸ್ಲಾಗ್ತದೆ? 5 ವರ್ಷದಿಂದ ತೋರ್ಸಮಕ್ಕಿದ್ದೀವಿ. ಮೊದಲು ಏನು ಭಾಳ ತ್ರಾಸಿತ್ತು, ಪರವಳಿಗೆ ಅಂತ ಆರೋಗ್ಯವೈತೆ, ಚೆನ್ನಾಗಿ ಐತೆ. ಸೀದಾ ಮುಂದೆ ಒಂದು ಮಾತಾಡ್ತದೆ. ಡಾಕ್ಟ್ರ್ ಎಲ್ಲೇ ಹೋದ್ರೂ ನೀವು ಪಾಸ್ ಆಗಿ ಬಂದೈತೆ. ಶಿವಪುರ. ಯಾವ ಊರು? ಈ ಜೀವಸಳ್ಳಿ. ಡಾಕ್ಟರ್ ತಗ ಎದ್ರ ಸಲ ಬಂದ್ರಿ? ಇದು ಒಂದು ಪೂರ್ಣ ಸಲುವಾಗಿ ಬಂದಿದ್ದೀನಿ ಸರ್. ಮೊದಲು ಸುಸ್ತಿನೂ ಇತ್ತರೆ, ಇದು ಗ್ಯಾಸ್ ಟ್ರಬಲ್ ಬಂದು ಅನ್ನ ಓದ್ತಿದ್ದಿಲ್ಲ. ಇವ್ರ ಕಡೆಯಿಂದ ಬಂದು ಏನು ತೋರಿಸ್ಕೊಂಡ್ರೆ ಇವ್ರ ಪಾಸ್ ಆಗಿ ಬಂದಾರ. ಎಷ್ಟು ವರ್ಷದಿಂದ ತೋರಿಸ್ಕೊಳತ್ತೆ? 5 ವರ್ಷದಿಂದ ತೋರ್ಸ್ಕೊಂಡ್ತೀವಿ. 5 ವರ್ಷದಿಂದ. ಚೆನ್ನಾಗಿ ನೋಡ್ತಾರ? ಚೆನ್ನಾಗಿ ನೋಡ್ತಾರೆ, ಪರವಾಗಿಲ್ಲ. ಚಲೋತ್ನಾಗ ಮಾತಾಡ್ತಾರ? ಚಲೋತ್ನಾಗ ಮಾತಾಡ್ತಾರ, ಎತ್ತಿಗೆರ್ಕಂತಾರ. ಮಾತಾಡೋದು ಕೂಡ ಯಾರು ಬಂದ್ರು ನಮ್ಮನಂತ ಎತ್ತಿಗೆರ್ಕೊಂಡು ನೋಡಕ್ ಹಚ್ಚಾರ. ಪ್ರೀತಿಲಿಂದ ಮಾತಾಡ್ಸಾರ. ಬಂದೇರ ಅಂತ ಕೇಳ್ತಾರ, ಆರಾಮಿದ್ದೇನ ಅಂತ ಕೇಳ್ತಾರ. ಎಲ್ಲ ರೀತಿಯಿಂದ ಡಾಕ್ಟರ್ ಭಾರಿ ಇದೆ. ದುಡ್ಡಿನ ವಿಚಾರದಾಗ ಜಾಸ್ತಿ ದುಡ್ಡು ಏನ್ ಜಾಸ್ತಿ ತಗೊಂಡಿಲ್ರಿ ಸರ್. ಎಲ್ಲೋದ್ರ ಜಾಸ್ತಿ ಐತಿ, ಇಲ್ಲ ಅಂತ ಜಾಸ್ತಿ ಆಗಿಲ್ಲ. ಪರವಾಗಿಲ್ಲ ಸರ್. ಡಾಕ್ಟರ್ ಬಗ್ಗೆ ನಿಮ್ಗೆ ಏನ್ ಅನ್ಸೈತೆ? ಪರವಾಗಿಲ್ಲ ಅನ್ಸಲ್ಲ. ಜನಕ್ಕೆ ಏನ್ ಹೇಳಕ್ ಇಷ್ಟಪಡುತ್ತೆ? ಜನಕ್ಕೆ ಹೇಳಕ್ಕೆ ಅಂದ್ರೆ ನನಗೆ ಆರಾಮಾಗೈತೆ, ಒಳ್ಳೆ ರೀತಿಯಿಂದ ನೋಡಕ್ ಹಚ್ಚಾರ. ನಾವ್ ಯಾವ್ದು ಬಿಟ್ಟು ಇಲ್ಲಿ ಹೋಗಿವಿ, ಇಲ್ಲಿ ಆರಾಮಾಗೈತೆ ಅಂತ ಹೇಳ್ತೀವಿ. ಶೇಖರಪ್ಪ ಮಲ್ಲಾಪುರ ಅಂತ ನಮ್ದು. ನಾವು ಡಾಕ್ಟ್ರ್ ಕಡೆ ಬರ್ತೀವಿ. ಈ 2 ವರ್ಷದಿಂದ ಚೆನ್ನಾಗಿ ನೋಡ್ತಾರೆ, ಚಲೋ ಚೆನ್ನಾಗಿ ಹಚ್ಕೊಂತಾರೆ. ಫೀಸ್ ಕೂಡ ಭಾಳ ಆಗಂಗಿಲ್ಲ. ನಾವು ಬೇರೆ ಕಡೆ ತೋರಿಸೀವಿ, ಅಲ್ಲಿ ಸರಿಯಾಗಿ ಆರಾಮಾಗಿಲ್ಲ. ಇವ್ರ ಕಡೆ ಬಂದ್ಮೇಲೆ ನಾವು ಚೆನ್ನಾಗಿ ಆಗಿವಿ ಅಂತ